ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಆಗಿದೆ. ಹಾಗೂ ನವರಾತ್ರಿ ಉತ್ಸವದ ಬಗ್ಗೆ ಮಾತನಾಡೋದಕ್ಕೆ ಏನು ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ ದೀಕ್ಷಿತ್ ಅವರಿದೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಗುರುಗಳೇ ನಮಸ್ತೆ. ಗುರುಗಳೇ, ಈ ಸಾಲಿನ ದಸರಾ ಉದ್ಘಾಟನೆ ಆಗಿದೆ. ಭಾಳ ಪ್ರಮುಖವಾಗಿ ಶುಭ ವೃಷ್ಟಿಕ ಲಗ್ನದಲ್ಲಿ ಉದ್ಘಾಟನೆ ಆಗಿದೆ. ಯಾವ್ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳು ಚಾಮುಂಡಿ ಬೆಟ್ಟದಲ್ಲಿ ನಡೀತವೆ ಮತ್ತು ಇವತ್ತಿನ ವಿಶೇಷ ಏನಂತೇಳಿ? ನಂಬಿಕೆ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಂದಿನಂತೆ ಮಾನ್ಯ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಹಂಸಾವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ಏನು ವಿಶೇಷ. ನವರಾತ್ರಿಯಲ್ಲಿ 9 ದಿನಗಳ 9 ಅಲಂಕಾರ ಆಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ಹಂಸವಾಹಿನಿ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಳೆ ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ ಸಪ್ತಮಾತ್ರೆ ಅಲಂಕಾರ ಮಾಡ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹೀಗೆ ಕರೆಕ್ಟಾಗಿ 9:15 ಗಂಟೆಗೆ ಈಗ ಪುಷ್ಪಾರ್ಚನೆ, ಇಡೀ ನವರಾತ್ರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಉತ್ಸವದಲ್ಲಿ ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಿದೆ. ಮತ್ತು ಇದರಲ್ಲಿ ಅಂದರೆ ವಿಶ್ವಾದ್ಯಂತ ಭಾರತಾದ್ಯಂತ ಇರುವಂತಹ ಶಕ್ತಿಪೀಠಗಳಿಗಿಂತ ಅಥವಾ ಶಕ್ತಿ ದೇವತೆಗಳಿಗಿಂತ ಹೆಚ್ಚಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಮಹತ್ವ ಪಡೆಯುತ್ತೆ. ಯಾಕೆ ಅಂತೇಳಿ ಅಂದರೆ ಇದು ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನ ಹಾಗೂ ಅರಮನೆಗೂ ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಂತ ಇಲ್ಲಿನ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ನವರಾತ್ರಿ ಆಚರಣೆ ಮಾಡ್ಕೊಂಬರ್ತಾರೆ. ಇದು ಅರಮನೆಯ ಸಂಪ್ರದಾಯ ಹಾಗೂ ಚಾಮುಂಡಿ ಬೆಟ್ಟ ಸಂಪ್ರದಾಯ ಒಂದೇ ರೀತಿ ಇರೋದ್ರಿಂದ ಇಲ್ಲಿನ ಸಂಪ್ರದಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಇದು. ಯಾಕೆ ಮೈಸೂರಿನ ಅರಮನೆಗೂ ಚಾಮುಂಡಿ ಬೆಟ್ಟಕ್ಕೂ ಅಷ್ಟು ಅವಿನಾಭಾವ ಸಂಬಂಧ? ಯಾಕಂದರೆ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾದ ಅನುಕರಣೆಗೆ ನಡೆಯುತ್ತೆ ಅದೇ ರೀತಿ ಮೈಸೂರಿನ ಅರಮನೆಯ ಏನು ಚಾಮುಂಡಿ ತೊಟ್ಟಿಯಲ್ಲಿ ಅವರು ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡ್ತಾರೆ. ಅದೇ ರೀತಿ ಪೂಜೆ ಪುನಸ್ಕಾರಗಳಾಗುತ್ತೆ. ಯಾಕೆ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಅವಿನಾಭಾವ ಸಂಬಂಧ ದೇವಾಲಯಕ್ಕೂ ಅರಮನೆಗೂ ಇಲ್ಲ? ಅದು ಮೈಸೂರು ವಿಶೇಷ ಅಂತ. ಅಂದರೆ ಈ ದೇವಸ್ಥಾನ ಕಟ್ಟಿದವರೇ ಮಹಾರಾಜರಾಗಿರ್ತಕ್ಕಂಥದ್ದು. ಇದಕ್ಕೆ ಹಿಂದೆ ಮಹಾಬಲಗಿರಿಂದ ಹೆಸರು ಚಂಡಮುಂಡಾಸುರ ಸಂಹಾರ ಅಂದರೆ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತ ವಿಚಾರ. ಅದೇ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರಗಳೆಲ್ಲ ಪೂರ್ತಿ ರಾಜವಂಶಸ್ಥವರೇ ನಡೆಸ್ಕೊಂಡ್ಬಂದಿರ್ತಕ್ಕಂಥದ್ದು. ಅಲ್ಲಿ ನಡೀತಕ್ಕಂಥ ಪೂಜಾ ಪದ್ಧತಿಗಳೇ ಇಲ್ಲಿ ನಡಿಬೇಕು ಅಂತೇಳಿ ಅವ್ರು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಅದರಿಂದ ಇಲ್ಲಿಗೂ ಅವರು ಅರಮನೆಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10 ದಿನಗಳಲ್ಲೂ ಕೂಡ ಕಾಳರಾತ್ರಿ ಪೂಜೆ ಅಂತ ಏನಿದೆ ಅದು ಸಾಕಷ್ಟು ರೀತಿಯಾದಂಥ ಉತ್ಸುಕತೆ ಇದೆ ಎಲ್ಲ ಭಕ್ತರಿಗೂ ಕೂಡ. ಮತ್ತು ದರ್ಶನ ವ್ಯವಸ್ಥೆ ಕೂಡ ತಾಯಿ ಅಘೋರವಾಗಿ ಅಥವಾ ಇದಾಗಿ ಕಾಣಿಸ್ಕೊತಾಳೆ, ಸಾಕಷ್ಟು ಶಕ್ತಿಯುತವಾಗಿ ಕಾಣಿಸ್ಕೊತಾಳೆ. ಅದರ ಒಂಚೂರು ಮಹತ್ವ ಹೇಳಿ. ಅಂದರೆ ಇಲ್ಲಿ ನವರಾತ್ರಿನಲ್ಲಿ 9 ದಿನಗಳ ಕಾಲ 9 ಅಲಂಕಾರ ಮಾಡ್ತೀವಿ ನಾವು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟಿ, ಕೂಷ್ಮಾಂಡೆ, ಕಂದಮಾತ್ರೆ, ಕಾತ್ಯಾಯಿನಿ, ಕಾಳರಾತ್ರಿ, ನವರಾತ್ರಿ, ಸಿದ್ಧದುರ್ಗ ನವರಾತ್ರಿ ಅಂತೇಳಿ ನಾವು ಮಾಡ್ಕೋತೀವಿ. ಅದೇ ರೀತಿಯಲ್ಲಿರ್ತಕ್ಕಂಥದ್ದು ಸಪ್ತಮಂ ಕಾಳರಾತ್ರಿ ಚಾತಿ 7ನೇ ದಿವಸ ಕಾಳರಾತ್ರಿ ಅಲಂಕಾರ ಮಾಡ್ತಕ್ಕಂಥ ವಿಶೇಷವಾಗಿ ಅವತ್ತು ಮಹಿಷಾಸುರನ ಸಂಹಾರ ಮಾಡಿರ್ತಕ್ಕಂಥ ದಿವಸ ಅಂತೇಳಿ ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಷ್ಟಮಂ ನವದುರ್ಗಾ ಪ್ರಕೃತ ಅಂತ ಹೇಳ್ತಾನೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇರ್ತಕಂ, ಪಂಚಮಂ ಸ್ಕಂದಮ, ಷಷ್ಠ್ಯಂ ಕಾರ್ತಿಕ, ಸಪ್ತಮಂ ಕಾಳರಾತ್ರಿ, ಮಹಾಗೌರಿ ಅಷ್ಟಮಂ, ನವಮಂ ಸಿದ್ಧದ ನವದುರ್ಗಾ ಪ್ರಕೃತ ಅಂತೇಳಿ 9 ದುರ್ಗೆ ಆವಾಹನೆ ಮಾಡ್ತಕ್ಕಂಥ ವಿಶೇಷ ಆಗಿರ್ತಕ್ಕಂಥದ್ದು. ಇದಿಷ್ಟು ಏನು ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ನವರಾತ್ರಿ ಉತ್ಸವದಲ್ಲಿ ಸಾಕಷ್ಟು ವಿಶೇಷ ರೀತಿಯ ಪೂಜೆ ಪುನಸ್ಕಾರಗಳ ಗೊತ್ತಾ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಇವರ ಅಭಿಪ್ರಾಯ ಆಗಿದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಹತ್ವ ನ್ಯೂಸ್ ಕನ್ನಡ, ಮೈಸೂರು.